ಸಹೃದಯ ಎಲ್ಲ ತಂದೆ ತಾಯಿಗಳೇ, ತಾಯಿಗೆ 9 ತಿಂಗಳು ಗರ್ಭವತಿ ಆದಾಗ ಆ ತಾಯಿಗೆ ಬಂದಂತ ಒಂದೇ ಒಂದು ಕನಸೇನಪ್ಪ ಅಂದ್ರೆ, ನನ್ನ ಕಂದ ಆರೋಗ್ಯವಾಗಿ ಬೆಳೆಯಲಿ, ಸುಖವಾಗಿ ಹೆರಿಗೆ ಆಗಲಿ, ಬೇಕಾದ್ರೆ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ನನ್ನ ಕಂದನ ಜೀವ ಉಳಿಲಿ ಅಂತ ಬೇಡಿಕೊಳ್ಳುವಂತ ಆ ಮಾತೃ ಹೃದಯ ಆ ನನ್ನ ಹೆತ್ತವ್ವ. ತಂದೆ ಹೆಂಡತಿಯನ್ನ ಹೆರಿಗೆಗೆ ಒಳಗಡೆ ಸೇರಿಸಿ ಹೊರಗಡೆ ಆಕಾಶವೇ ಕಳಚಿ ಬಿದ್ದವನ ಹಾಗೆ ಕೂತಿರ್ತಾನೆ. ಯಾಕೆ ಅಂದ್ರೆ ಆ ತಂದೆಯ ನೋವು ಯಾರಿಗೂ ಅರ್ಥವಾಗುವುದಿಲ್ಲ, ಆದ್ರೆ ಮನಸ್ಸಿನೊಳಗಡೆನೆ ಆತ ನುಂಗ್ತಾ ಇರ್ತಾನೆ. ಆ ತಂದೆ ಹೆಂಡತಿ ಮಕ್ಕಳ ಸುಖಕ್ಕಾಗಿ ಹಗಲಿರುಳು ತಾನು ತಿನ್ನೋದನ್ನ ಮಕ್ಕಳಿಗೆ ಧಾರೆ ಎರೆದು ಕೊಟ್ಟಂತ ಆ ತಂದೆ ಇವತ್ತು ಆ ಮಕ್ಕಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ ನೋಡಿ, ಆಸ್ತಿ ಪಾಲ್ ಕೊಡ್ಲಿಲ್ಲ ಅಂತೇಳಿ ತಂದೆಯ ತಲೆ ಒಡೆದಾಕಿದ್ದಾನೆ ಮಗ, ತಾಯಿಗೆ ಕೈ ಮತ್ತೆ ಕಾಲನ್ನು ಮುರಿದಾಕಿದ್ದಾನೆ. ತಾಯಿ ಕೈ ತುತ್ತು ನೀಡಿದಂತ ಆ ತಾಯಿಯ ಕೈ ಮುರಿದಾಕಿದ ಮಗ ತಾಯಿಯ ಕಾಲನ್ನು ಕತ್ತರಿಸಿದ್ದಾನೆ. ಬೇರೆಲ್ಲೂ ಇಲ್ಲ, ನಮ್ಮ ಮಂಡ್ಯ ಜಿಲ್ಲೆಯ ಈ ಮಂಡ್ಯ ತಾಲೂಕಿನಲ್ಲೇ ನಡೆದಿದೆ ಘಟನೆ, ಮೊನ್ನೆ ನಡೆದಿದೆ ಘಟನೆ. ತಂದೆಗೆ ತಲೆ 5-6 ಹೊಲಿಗೆ ಹಾಕುವಂತೆ ತಲೆ ಕಲ್ಲಲ್ಲಿ ಕೆಚ್ಚಿದ್ದಾನೆ ಮಗ, ತಾಯಿಗೆ ಕಾಲು ಮುರಿದಾಕಿ ಕೈ ಮುರಿದಾಕಿದ್ದಾನೆ. ಯಾವ ಸಂತೋಷಕ್ಕಾಗಿ ತಂದೆ ತಾಯಿಯನ್ನ ಕೊಲೆ ಮಾಡ್ತಾನಪ್ಪ? ಇವನೇನು 1000 ವರ್ಷ ಬದುಕಿರ್ತಾನ ಆಸ್ತಿ ತಗೊಂಡು? ಅವನ ಮಕ್ಕಳು ಅವನಿಗೆ ಆ ಶಿಕ್ಷೆ ಕೊಡೋದಿಲ್ವಾ? ತಂದೆ ತಾಯಿಗಳು ನೋಡಿ ಇವತ್ತು ಎಂತ ಕಷ್ಟದಲ್ಲಿದ್ದಾರೆ ಅಂದ್ರೆ, ಮಕ್ಕಳು ಎಲ್ಲಿ ನಮ್ಮನ್ನ ಸಾಯಿಸ್ಬಿಡ್ತಾರೋ ಅನ್ನುವಂತ ಭಯದಲ್ಲೇ ಇದ್ದಾರೆ ಇವತ್ತು. ಅದಕ್ಕಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ತಂದೆ ತಾಯಿಯರ ಸೇವೆಯನ್ನು ಮಾಡಿದರೆ ಭಗವಂತನ ಸೇವೆ ಮಾಡಿದಷ್ಟೇ ಸಂತೋಷ ಆಗ್ತದೆ. ಎಷ್ಟೋ ದೇವರುಗಳನ್ನು ಹುಡ್ಕೋದ್ ಬೇಕಾಗಿಲ್ಲ, ಎಲ್ಲ ದೇವರುಗಳ ಶಕ್ತಿನೂ ಒಂದೇ. ಆದರೆ ಎತ್ತ ತಾಯಿ ತಂದೆಯರ ಶಕ್ತಿ ಇನ್ನು ಅದಕ್ಕಿಂತ ಅಪರಿಮಿತವಾದದ್ದು, ಅದಕ್ಕಿಂತ ಶಕ್ತಿ ಉಳ್ಳದ್ದಾದದ್ದು. ಯಾವ ಆಸ್ತಿಗಾಗಿ ಮಕ್ಕಳು ಇವತ್ತು ತಂದೆ ತಾಯಿಗಳನ್ನು ದೂರ ಮಾಡ್ತಾ ಇದ್ದಾರೋ, ಸಾಯಿಸ್ತಾ ಇದ್ದಾರೋ, ಅವ್ರಿಗೆಲ್ಲ ಈ ಹಿರಿಯರ ಆಶೀರ್ವಾದದಿಂದ ಅವರಿಗೆ ಬುದ್ಧಿ ಬರಲಿ. ನೋಡಿ, ಇವತ್ತು ಆ ತಾಯಿ ತಂದೆ ಆಸ್ಪತ್ರೆಯಲ್ಲಿ ನರಳ್ತಾ ಇರುವಾಗ ಮಗ ಇವತ್ತು ಜೈಲಲ್ಲಿದ್ದಾನೆ. ಯಾವ ಸಂತೋಷಕ್ಕವ, ಏನು ಆಸ್ತಿ ಸಿಗ್ತವ? ಅದಕ್ಕೆ ಹೇಳ್ತಾರೆ ಒಬ್ಬರು ನಮ್ಮ ದಾರ್ಶನಿಕರು ಅನುಭವ ಗೀತೆಯನ್ನ, ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತೆ ಸುಳ್ಳೇ ಇಲ್ಲ ಎಂಬುದಾಗಿ ಆ ಭಗವಂತನಲ್ಲಿ ಕೇಳ್ತಾರೆ ಅವರು. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮ್ಯಾಲ ಅದು ಯಾರ ಪಾಲ. ಇವತ್ತು 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 ಇನ್ನೊಬ್ಬರ ಹತ್ರ ಮೋಸ ಮಾಡಿ ಕಿತ್ಕೊಂಡಂತ ಹಣವೇ ಆಗ್ಲಿ, ಆಸ್ತಿ ಆಗ್ಲಿ, ಇನ್ನು ಕೆಲವು ದಿನಗಳಲ್ಲಿ ಅದು ನಮ್ಮದಾಗಿರೋದಿಲ್ಲ. ಅದು ಯಾವತ್ತೂ ನೆನಪಲ್ಲಿಟ್ಟುಕೊಳ್ಬೇಕು. ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ವಿನಃ ಹಿಂಸೆ ಮಾಡಿ ಮೋಸದಿಂದ ಕಿತ್ಕೊಂಡ್ರೆ ಇಲ್ಲಿ ಯಾವುದು ಶಾಶ್ವತವಲ್ಲ. ಮೋಸದಿಂದ ಬಂದದ್ದು ಯಾವುದು ಉಳಿಗಾಲವಿಲ್ಲ. ಅದಕ್ಕೆ ಮನುಷ್ಯರಲ್ಲಿ ಭಗವಂತನನ್ನ ಕಾಣೋಣ. ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮೀರಿದ್ದು ಮನುಷ್ಯತ್ವ. ಆ ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ, ನಾವು ಜೀವ ಪರವಾಗಿ ಇರೋಣ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರ ಹೊಲ ಯಾರ ಮನೆ
ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಒದ ಮ್ಯಾಲ ಅದು ಯಾರ ಪಾಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ನರ ಜನ್ಮವು ದೊಡ್ಡದೈತಿ, ಪಾಪದಳು ಬಿದ್ದು ಸೈತಿ. ನರ ಜನ್ಮವು ದೊಡ್ಡದೈತಿ, ಪಾಪದಳು ಬಿದ್ದು ಸಾಯ್ತಿ. ಹಗಲಿರುಳು ದುಡ್ಡಿಗೆ ಸಾಯ್ತಿ, ಹಗಲಿರುಳು ದುಡ್ಡಿಗೆ ಸಾಯ್ತಿ. ನೀವದ ಮ್ಯಾಲೆ ಇನ್ಯಾರ್ಗೆ ಕಾಯ್ತಿ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಹಣವ ಗಳಿಸಿ ಇಟ್ಟಿದೆಯಲ್ಲ, ಸಾಯೋ ತನಕ ತಿನ್ನುತ್ತಿದ್ದಿನುಚ್ಚ. ಹಣವ ಗಳಿಸಿ ಇಟ್ಟಿದೆಯಲ್ಲ, ಸಾಯೋ ತನಕ ತಿನ್ನುತ್ತಿದ್ದಿನುಚ್ಚ. ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ. ಪರ ಉಪಕಾರ ಮಾಡಲಿಲ್ಲ ಉಚ್ಚ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದಿಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದಿಲ್ಲ. ಪಂಚಾಕ್ಷರಿ ಏಳನ ಕುಲ್ಲ, ಪಂಚಾಕ್ಷರಿ ಏಳನ ಕುಲ್ಲ. ತಂದೆ ತಾಯಿ ಮರೆತರೆ ಗತಿಯಾರಿಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀವು ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿಕೊಂಡೆ ಸುಳ್ಳೆ ಎಲ್ಲ. ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಕೂಡ ತಂದೆ ತಾಯಿಗಿಂತ ಮಿಗಿಲಾದ ದೊಡ್ಡ ಆಸ್ತಿ ಇನ್ನೊಂದಿಲ್ಲ ಈ ಜಗತ್ತಿನಲ್ಲಿ.
ಸಾವಿರಾರು ದೇವರಿಗೆ ಹೋಗಿ ನೀವು ಎಡೆ ಮುಷ್ಟಾನ್ನ ಎಲ್ಲವನ್ನು ಹಾಕ್ರಿ, ಬೇಜಾರಿಲ್ಲ. ಆದರೆ ತಾಯಿ ತಂದೆಗಳಿಗೆ ಒಂದು ತನ್ನಾಕ್ರಪ್ಪ ಕಡೆಗಳಿಗೆನಲ್ಲಿ ಅವರ ಆರೋಗ್ಯ ನೋಡ್ಕೊಳ್ರಯ್ಯ, ಅವರ ಸೇವೆ ಮಾಡ್ರಪ್ಪ. ಅದೇ ನಿಜವಾದ ದೇವರು. ನಾವು ಮಂಡ್ಯದಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಿ, ಆದರೆ ಒಂದು ದೇವಸ್ಥಾನ ಬಿಟ್ಬಿಡ್ತೀವಿ. ಯಾರು? ತಂದೆ ತಾಯಿ ಎನ್ನುವಂಥ ಪ್ರೀತಿ ದೇವರನ್ನೇ ಬಿಟ್ಬಿಟ್ಟು ಇನ್ನೆಲ್ಲ ದೇವ್ರನ್ನೂ ಹುಡುಕ್ತೀವಿ, ಸುತ್ತುತ್ತೀವಿ. ಆ ದೇವ್ರು ಒಳ್ಳೇದು ಮಾಡ್ತಾನೆ, ಈ ದೇವ್ರು ಒಳ್ಳೇದು ಮಾಡ್ತಾನೆ. ನಿಜವಾದ ದೇವರನ್ನೇ ಬಿಟ್ಬಿಟ್ಟಿದ್ದೀವಿ ನಾವು. ತಾಯಿ ತಂದೆಯರ ಪಾದವನ್ನು ಪೂಜೆ ಮಾಡಿ ಅವ್ರ ನಮಸ್ಕಾರ ಮಾಡ್ಕೊಂಡು ಹೋಗಿ, ಯಾವ ಕಷ್ಟನೂ ಬರೋದಿಲ್ಲ ನಿಮಗೆ. ಅದಕ್ಕೆ ಅಹಂಕಾರ ಬೇಡ. ತಾಯಿ ತಂದೆಯರಿಗೆ ನಾವೆಲ್ಲ ತಲೆ ಬಗ್ಗಿಸಿ ಅವರ ಸೇವೆ ಮಾಡಿ ಕೃತಾರ್ಥರಾಗೋಣ. ಇದೇ ನಮ್ಮ ಆಶಯ.